ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ವಾರ ಗಾರ್ಡನಲ್ಲಿ ಯಾವುದೆಲ್ಲ ಹೂಗಳು ಅರಳಿದೆ ಹಾಗೆ ಏನೆಲ್ಲ ಚೇಂಜಸ್ ಆಗಿದೆ ಅಂತ ನೋಡ್ಕೊಂಡು ಬರೋಣ. ಇದು ನೋಡಿ, ರೆಡ್ ಕಲರ್ ಡಬಲ್ ಪೆಟಲ್ ಹೈಬಿಸ್ಕಸ್. ಇದೇ ಗಿಡ 3 ಗಿಡಗಳಿದೆ. ಆ್ಯಕ್ಚುಲಿ ನರ್ಸರಿಯಿಂದ ತೊಗೊಂಡು ಬರುವಾಗ ನಂಗೆ ಗೊತ್ತಾಗಿರಲಿಲ್ಲ. ಸೊ ಇಲ್ಲಿ ತಂದು ಹೂ ಅರಳಿದ ಮೇಲೆ ಗೊತ್ತಾಗಿರೋದು 3 ಗಿಡ ಕೂಡ ಸೇಮ್ ಅಂತ. ನಾನು ಡಿಫ್ರೆಂಟ್ ಆಗಿರ್ಬೋದು ಅಂತ ಸೆಲೆಕ್ಟ್ ಮಾಡಿ ಬಂದಿದ್ದೆ. ಇದು ನೋಡಿದ್ದು ಆರೆಂಜ್ಗೆ ರೆಡ್ ಕಲರ್, ಒಂಥರ ಕುಂಕುಮ ಕಲರ್. ಇದು ಕೂಡ ತುಂಬ ಚೆನ್ನಾಗಿದೆ. ಚಿಕ್ಕ ಗಿಡ ಇದು ಇದರಲ್ಲಿ ಅರಳಿದ ಫಸ್ಟ್ ಹೂವು. ಹಾಗೆಯೇ ಮೊಗ್ಗುಗಳು ಕೂಡ ಚಿಕ್ಕ ಚಿಕ್ಕಗಳು ಬಿಡ್ತಾ ಇದೆ ಇವಾಗ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಎಲ್ಲ ಬದನೆಕಾಯಿ ಗಿಡ ಹಾಕಿದ್ದೆ ಅಲ್ವಾ. ನೋಡಿ ಇವಾಗ ಎಲ್ಲ ಗಿಡ ಎಷ್ಟು ಚೆನ್ನಾಗಿ ಬಂದು ಹೂಗಳು ಬಿಡ್ತಾ ಇದೆ. ಹಾಗೆಯೇ ಕೆಲವೊಂದರಲ್ಲಿ ಬದನೆಕಾಯಿ ಕೂಡ ಆಗಿದೆ ನೋಡಿ. ಎಲ್ಲದರಲ್ಲೂ ಒಂದೊಂದು ಎರಡೆರಡು ಗಿಡದಲ್ಲಿ ಬದನೆಕಾಯಿ ಆಗಿದೆ ನೋಡಿ. ಇದು ಗಿಡ ರೀಪಾಟ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಬಂತು. ನಾನು ಗೊಬ್ಬರ ಅಂತ ಸ್ಪೆಷಲಾಗಿ ಏನೂ ಹಾಕಿಲ್ಲ. ಅದೇ ಕಿಚನ್ ವೇಸ್ಟನ್ನು ನೀರು ಮಾಡಿಬಿಟ್ಟು ಅದನ್ನೇ ಹಾಕ್ತಾ ಇದ್ದೀನಿ. ಬೇರೆ ಫರ್ಟಿಲೈಸರ್ ಏನು ಸದ್ಯಕ್ಕೆ ಕೊಟ್ಟಿಲ್ಲ. ನೋಡಿ, ಇದೊಂದು ದೊಡ್ಡದಾಗಿದೆ. ಇಲ್ಲಿ ತನಕ ಯಾವುದೇ ಬದನೆಕಾಯಿ ನಾನು ಹಾರ್ವೆಸ್ಟ್ ಮಾಡಿಲ್ಲ, ಇನ್ನೂ ಮಾಡಬೇಕಷ್ಟೇ. ಇದೆಲ್ಲ ಫಸ್ಟ್ ಆಗ್ತಾ ಇರೋದು ನೋಡಿ. ಎಲ್ಲ ಗಿಡದಲ್ಲಿ ಇದೆ ನೋಡಿ, ಇದರಲ್ಲಿ ನೋಡಿ. ಹಾಗೆಯೇ ಎಲ್ಲ ಬ್ರಾಂಚಸ್ ಕೂಡ ಬಿಟ್ಕೊಳ್ತಾ ಇದೆ. ಸೊ ಈ ಥರ ಬ್ರಾಂಚಸ್ ಬಿಟ್ಕೊಂಡ್ರೆ ಅದು ಗಿಡನೂ ಹಾಗೆಯೇ ತುಂಬ ಸಮಯ ಉಳಿಯುತ್ತೆ. ಹಾಗೆ ಚೆನ್ನಾಗಿ ಎಲ್ಲ ಬ್ರಾಂಚಸಲ್ಲಿ ಕೂಡ ಬದನೆಕಾಯಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಇದು ಫುಲ್ ಎಷ್ಟೊಂದು ಗಿಡಗಳಿದೆ ನೋಡಿ. ಇದು ನಾನು ರಿಪಾಟ್ ಮಾಡಿದ್ದಲ್ಲ, ಅದರಲ್ಲೇ ಹುಟ್ಟಿರೋ ಅಂಥದ್ದು. ಆದರೂ ಕೂಡ ನೋಡಿ, ಇದರಲ್ಲಿ ಕೂಡ ಆಗಿದೆ ನೋಡಿ. 1 2 ಇದರಲ್ಲಿ ಕೂಡ ಆಗಿದೆ ನೋಡಿ. ಆದರೆ ಗಿಡ ನಿಮಗೆ ನೋಡುವಾಗ ಡಿಫ್ರೆನ್ಸ್ ಗೊತ್ತಾಗ್ಬೋದು. ಇದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ರೀಪಾಟ್ ಮಾಡಿರೋ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ. ಯಾಕೆಂದರೆ ಇದಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಈ ಚಿಕ್ಕ ಪಾಟ್ ಅಲ್ವಾ, ಇದರಲ್ಲಿ ಸಿಗ್ತಾ ಇಲ್ಲ ಅಂತ ಅರ್ಥ. ಹಾಗೆಯೇ ಆ್ಯಸ್ ಯೂಶ್ವಲ್ ಇದರಲ್ಲಿ 1 2 3 ಈ ಥರ ಹೂಗಳು ಆಗ್ತಾ ಇರುತ್ತೆ. ಚಿಕ್ಕ ಗಿಡ ಆದರೂ ಕೂಡ ಬ್ರಾಂಚಸ್ ತುಂಬ ಇದೆ ಅಲ್ವಾ, ಹಾಗೆ ತುಂಬ ಚೆನ್ನಾಗಿ ಹೂ ಬಿಟ್ಕೊಳ್ತಾ ಇದೆ ಇದು. ಸದ್ಯಕ್ಕೆ ಮಳೆ ಬಂತಲ್ವಾ, ಆದ ಕಾರಣ ಗಿಡಗಳು ಕೂಡ ಹಾಗೆಯೇ ಇವಾಗ ಚೆನ್ನಾಗಿ ಬರ್ತಾ ಇದೆ. ಡಸ್ಟ್ ಆ ಥರದ್ದೆಲ್ಲ ಬೇಸಿಗೆಯಲ್ಲಿ ಏನಂದರೆ ಮೇಯ್ನಾಗಿ ಡಸ್ಟ್ ಗಿಡಗಳ ಮೇಲೆ ಕೂತ್ಕೊಂಡ್ರೆ ಗಿಡಗಳು ಹಾಗೆಯೇ ತುಂಬ ಇವನ್ ಫಂಗಸ್ ಅಟ್ಯಾಕ್ ಆಗೋದು ಅಥವಾ ಫೀಡ್ಸ್ ಆಗಲಿ ಮೀಲಿ ಬಗ್ಸ್ ಅಟ್ಯಾಕ್ ಆಗೋದು ಜಾಸ್ತಿ ಇರುತ್ತೆ. ಸೊ ಮಳೆ ಬಂದರೆ ಈ ಥರದ ಸಮಸ್ಯೆಗಳೆಲ್ಲ ಸ್ವಲ್ಪ ಕಡಿಮೆ ಆಗುತ್ತಾ ಬರುತ್ತೆ. ಇದು ನೋಡಿ, ಬಸಳೆ ಗಿಡ. ಇದು ಬೀಜದಿಂದ ಹುಟ್ಟಿಕೊಂಡಿರುವಂಥದ್ದು. ತುಂಬ ಉದ್ದ ಹೋಗಿದೆ ಬಳ್ಳಿ, ಆದರೆ ಇದಕ್ಕೆ ಸಪೋರ್ಟ್ ಇಲ್ಲದೆ ಹಾಗೆ ನೆಲದ ಮೇಲೆಲ್ಲ ಹೋಗ್ತಾ ಇದೆ ನೋಡಿ. ಬ್ರಾಂಚಸ್ ಆಗಿದೆ ನೋಡಿ 2 3. ಸೊ ಪಾಟಲ್ಲಿ ಹಾಕಿದರೆ ಅಷ್ಟು ಚೆನ್ನಾಗಿ, ಅಂದರೆ ಸಪ್ರೇಟ್ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇಲ್ಲೊಂದು ಗಿಡ ಇದೆ, ಇದು ಕೂಡ ಹಾಗೆಯೇ ನೋಡಿ, ಇಷ್ಟೊಂದು ಉದ್ದ ಹೋಗಿದೆ. ಸರಿಯಾಗಿ ಚಪ್ರ ಹಾಕಿ ಸಪೋರ್ಟ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿ ಆಗ್ಬೋದಿದು. ಹಾಗೆಯೇ ಅಲ್ಲಲ್ಲೇ ಹಾಕಿ ಬೀಜದಿಂದ ಉಟ್ಕೊಂಡಿರೋಂಥ ತುಂಬ ಗಿಡಗಳಿದೆ ನೋಡಿ. ಇಲ್ಲೊಂದು ಗಿಡ ಇದೆ, ಇದು ಕೂಡ ಹಾಗೆಯೇ ನೋಡಿ. ಸಪೋರ್ಟ್ ಇಲ್ಲದೆ ಎಲ್ಲ ನೆಲದ ಮೇಲೆ ಹೋಗ್ತಾ ಇದೆ. ಇದನ್ನು ಕಟ್ ಮಾಡಬೇಕು, ಇಲ್ಲಾಂದರೆ ಸಪೋರ್ಟ್ ಕೊಡಬೇಕು. ಕಟ್ ಮಾಡಿದರೆ ಹೊಸ ಬ್ರಾಂಚಸ್ ಆಗಿ ಮತ್ತೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು. ಹಾಗೆಯೇ ಹಾಗಲಕಾಯಿ ಬೀಜ ಹಾಕಿದೆ, ಅದು ಕೂಡ ಹುಟ್ಕೊಂಡಿದೆ. ಈ ದಾಸವಾಳ ನೋಡಿ, ಇದು ಹೊಸ ಗಿಡ. ಇದು ಕಟ್ಟಿಂಗಿಂದ ಗ್ರೋ ಮಾಡಿರೋಂಥದ್ದು ನೋಡಿ. ಎಷ್ಟು ಚೆನ್ನಾಗಿ ಹೂ ಬಿಟ್ಕೊಂಡಿದೆ. ಫಸ್ಟ್ 1 ಹೂವಾಗಿದ್ದು ಇವತ್ತು ನೋಡಿ 3 ಹೂವಾಗಿದೆ. ಹಾಗೆಯೇ ಎಷ್ಟೊಂದು ಮೊಗ್ಗುಗಳು ಬಿಟ್ಕೊಂಡಿದೆ ಅಂದರೆ ಗಿಡ ತುಂಬೆಲ್ಲ ಎಲ್ಲ ಬ್ರಾಂಚಸಲ್ಲಿ ಕೂಡ ಮೊಗ್ಗುಗಳಿದೆ ನೋಡಿ. ನಾವು ಕಟ್ಟಿಂಗಿಂದ ಗ್ರೋ ಮಾಡಿದ ಗಿಡಗಳು ಚೆನ್ನಾಗಿ ಬೆಳೆಯಲ್ಲ ತಪ್ಪು. ಯಾಕೆಂದರೆ ರಿಸಲ್ಟ್ ನೀವು ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಗಿಡ ಬಂದಿದೆ ಅಂತ. ಆ್ಯಕ್ಚುಲಿ ನರ್ಸರಿಯಿಂದ ತಂದ ಗಿಡಗಳಿಗಿಂತ ಚೆನ್ನಾಗಿ ಕಟ್ಟಿಂಗ್ಸಿಂದ ಗ್ರೋ ಮಾಡಿದಂಥ ಗಿಡಗಳೇ ಬೆಳೆಯುತ್ತೆ. ಯಾಕೆಂದರೆ ಅವು ಆ ಮಣ್ಣಿಗೆ ಇದಕ್ಕೆಲ್ಲ ಅಡ್ಜಸ್ಟ್ ಆಗಿರುತ್ತೆ ಅಲ್ವಾ. ನರ್ಸರಿಯಲ್ಲಿ ಏನಂದರೆ ಜಾಸ್ತಿ ಫರ್ಟಿಲೈಸರ್ ಯೂಸ್ ಮಾಡ್ತಾರೆ, ಅದಲ್ಲದೆ ಅದು ಕೆಮಿಕಲ್ ಫರ್ಟಿಲೈಸರ್ ಬೇರೆ. ಸೊ ನಾವು ಸಡನ್ನಾಗಿ ರೀಪಾಟ್ ಮಾಡಿದ ಗಿಡಗಳು ಟ್ರಾನ್ಸ್ಪ್ಲಾಂಟ್ ಶಾಕಿಗೆ ಒಳಗಾಗಿ ಬಿಡುತ್ತೆ. ಇದು ನೋಡಿ, ಇದು ನರ್ಸರಿಯಿಂದ ತಂದಂಥ ಗಿಡ. ಪಿಂಕ್ ಕಲರ್ ಇದೆ, ಇದು ಸ್ಮಾಲ್. ಇದರಲ್ಲ ಹಾಗೆಯೇ ಮೊಗ್ಗುಗಳೆಲ್ಲ ಬಿಡ್ತಾ ಇದೆ. ಇದು ತರುವಾಗಲೇ ಗಿಡ ಸ್ವಲ್ಪ ದೊಡ್ಡದಾಗಿತ್ತು.
ನಾನು ಕೂಡ ದೊಡ್ಡ ಗಿಡನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಯಾಕೆಂದರೆ ಇದು ನನ್ನ ಕಟಿಂಗ್ಸನ್ನು ತುಂಬ ಸಲ ಗ್ರೋ ಮಾಡೋಕ್ಕೆ ಟ್ರೈ ಮಾಡಿದೆ, ಅದು ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ತಗೊಳ್ಳುವಾಗ ಸ್ವಲ್ಪ ಹಾರ್ಡ್ ಅಂದರೆ ಸ್ಟೆಮ್ ಇರುವಂಥ ಗಿಡವನ್ನೇ ಚೂಸ್ ಮಾಡ್ಕೊಂಡು ತಗೊಂಡೆ. ಸೊ ಇದು ಕೂಡ ಹಾಗೆ ಚೆನ್ನಾಗಿ ಬರ್ತಾ ಇದೆ. ಹಾಗೆಯೇ ಅಲಸಂಡೆ ಬಳ್ಳಿ, ಇದು ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು. ಇದರಲ್ಲಿ ಕೂಡ ಹಾಗೆಯೇ ಅಲ್ಲೊಂದು ಇಲ್ಲೊಂದು ಅಲಸಂಡೆ ಅಂದರೆ ಲಾಂಗ್ ಬೀನ್ಸ್ ಬಿಟ್ಕೊಳ್ತಾ ಇದೆ ನೋಡಿ. ಲಾಸ್ಟ್ ವೀಕ್ ಸ್ವಲ್ಪ ಲಾಂಗ್ ಬೀನ್ಸ್ ಹಾರ್ವೆಸ್ಟ್ ಮಾಡಿದ್ದೆ, ಇವಾಗ ಇದು ಇನ್ನೊಂದು ಸಲ ಬಿಟ್ಕೊಂಡಿರೋ ಅಂಥದ್ದು. ಇದು ನೋಡಿ ವಾಟರ್ ಐಸಿನ್ ಅಂತ ಅಂತಾರೆ ಇದಕ್ಕೆ. ನೋಡಿ ಇದು ಹೂವು ತುಂಬ ಚೆನ್ನಾಗಿದೆ. ಹಾಗೆ ಇದರಲ್ಲೊಂದು ನೋಡಿ ಇದು ನವಿಲಿನ ಥರ ಒಂದು ನಾಮ ಬೇರೆ ಬೊಟ್ಟು ಬೇರೆ ಇದೆ ಇದರಲ್ಲಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಆರಳುವಾಗ ಇದು. ಇದನ್ನು ಹಾಗೆಯೇ ಒಂದೇ ದಿವಸ ಇರೋದು ಇದು. ಮಾರ್ನಿಂಗ್ 10 o'clockಗೆಲ್ಲ ಚೆನ್ನಾಗಿ ಹರ್ಕೊಂಡು ಬಿಡುತ್ತೆ. ಹಾಗೆಯೇ ಇಡೀ ದಿವಸ ಇದು ಈವ್ನಿಂಗ್ ಆಗುವಾಗ ಫುಲ್ ಅಂದರೆ ಮುಗಿದ್ಕೊಂಡು ಬಿಡುತ್ತೆ, ಆ್ಯಸ್ ಯೂಶ್ವಲ್ ಬೇರೆ ದಾಸವಾಳ ಥರನೇ. ಇದಕ್ಕೆ ನಾನೇನಂದರೆ ಸ್ವಲ್ಪ ನೀರಿಗೆ ಸ್ವಲ್ಪ DAP ಹಾಕಿದೆ. DAP ಹಾಕಿದ್ಮೇಲೆ ಚೆನ್ನಾಗಿ ಹೂ ಬಿಟ್ಕೊಳ್ತಾ ಇದೆ ಇವಾಗ ಒಂದೊಂದು. ನೋಡಿ ಇದು ಕೂಡ ಹಾಗೆಯೇ ದಾಸವಾಳ. ಇದು ಲಾಸ್ಟ್ ವಿಡಿಯೋದಲ್ಲೆಲ್ಲ ನೀವು ನೋಡಿರ್ಬೋದು. ಇದು ಎಲೆ ಎಲ್ಲ ನೋಡಿ, ಇದು ಏನೋ ಬಂದು ತಿಂದು ಆ ಥರ ಆಗಿರೋವಂಥದ್ದು. ಸೊ ಇದು ಇನ್ನೊಂದು ದಾಸವಾಳ ಗಿಡ. ತುಂಬ ಕಲರ್ ದಾಸವಾಳ ಗಿಡ ಇದೆ ಇವಾಗ. ಯಾಕೆಂದರೆ ಇವಾಗ ನಾನಂತೂ ದೇವರಿಗೆ ಪೂಜೆಗೆಲ್ಲ ನಾನು ಹೂವನ್ನೆಲ್ಲ ಹಣ ಕೊಟ್ಟು ತರೋದೆಲ್ಲ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದೇನೆ. ಯಾಕೆಂದರೆ ನನಗೆ ಬೇಕಾದಂಥ ಹೂಗಳು ಇವಾಗ ನನ್ನ ಗಾರ್ಡನಲ್ಲಿ ಸಿಗ್ತಾ ಇದೆ. ನಾವು ನಮ್ಮ ಗಾರ್ಡನಲ್ಲಿ ಕಷ್ಟಪಟ್ಟು ಬೆಳೆದಂಥ ಹೂವನ್ನು ದೇವರಿಗೆ ಅರ್ಪಿಸೋದರಲ್ಲಿ ಸಿಗುವಂಥ ಖುಷಿನೇ ಬೇರೆ. ನೋಡಿ ಇದು ಒಂದೇ ಒಂದು ಟೊಮೆಟೊ ಗಿಡ ಉಳ್ಕೊಂಡಿತ್ತು, ಅಂದರೆ ಎಲ್ಲ ಒಣಗಿಬಿಟ್ಟು ಹೋಗಿತ್ತು. ಅದರಲ್ಲಿ ಕೂಡ ಇವಾಗ ನೋಡಿ ಟೊಮೆಟೊ ಆಗಿದೆ. ಇದು ಮಳೆ ಬಿದ್ದ ಮೇಲೆ ಆಗಿರೋವಂಥ ಟೊಮೆಟೊಸ್. ಸೊ ಈ ಗಿಡವನ್ನು ತೆಗಿಬೇಕಾಗಿದೆ, ಇದು ಆಲ್ರೆಡಿ ಒಣಗಿ ಹೋಗಿದೆ. ಸೊ ಇದೆಲ್ಲ ಆದಮೇಲೆ ಹಾರ್ವೆಸ್ಟ್ ಮಾಡಿದ್ಮೇಲೆ ಈ ಗಿಡವನ್ನು ತೆಗೆದುಬಿಡ್ತೀನಿ, ಮತ್ತು ಹೊಸ ಸೀಡಿಂದ ಹೊಸ ಗಿಡಗಳನ್ನು ಗ್ರೋ ಮಾಡ್ಕೋಬೇಕು. ಇದು ನೋಡಿ ಇದೊಂದು ಥರದ ಮಲ್ಲಿಗೆ ಹೂವು, ತುಂಬ ಪೆಟಲ್ಸ್ ಇದೆ. ನಿಜವಾದ ಹೆಸರು ಏನು ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಸುತ್ತು ಮಲ್ಲಿಗೆ ಅಂದರೆ ಇದೇ ಇರಬೇಕು. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.